ಅಭಿವೃದ್ಧಿ ಕಾಮಗಾರಿಗಳಿಗೆ ವೇಗ, ಮಾಹಿತಿ ಫಲಕ ಕಡ್ಡಾಯ, ಆಯುಕ್ತ ಡಿಎಸ್ ರಮೇಶ್. ನಗರ ಪಾಲಿಕೆ ಆಯುಕ್ತರಾದ ಡಿಎಸ್ ರಮೇಶ್ ಅವರು ಹೊರಮಾವು, ಅಗರ, ಬಂಜಾರ ಬಡಾವಣೆ, ಕಲ್ಕೆರೆ, ಬಾಬುಸಾಪಾಳ್ಯ ಹಾಗೂ ಚಳ್ಳಕೆರೆ ಪ್ರದೇಶಗಳಲ್ಲಿ ಸಮಗ್ರ ಸ್ಥಳ ಪರಿಶೀಲನೆಯನ್ನ ನಡೆಸಿ ನಡೀತಾ ಇರುವ ಕಾಮಗಾರಿಗಳಿಗೆ ಮಾಹಿತಿ ಫಲಕಗಳನ್ನು ಕಡ್ಡಾಯವಾಗಿ ಅಳವಡಿಸಲು ಸೂಚಿಸಿದರು. ಸ್ಥಳೀಯ ನಿವಾಸಿಗಳೊಂದಿಗೆ ಚರ್ಚೆಯನ್ನ ನಡೆಸಿ ಸಮಸ್ಯೆಗಳ ತ್ವರಿತ ಪರಿಹಾರಕ್ಕೆ ಅಧಿಕಾರಿಗಳಿಗೆ ನಿರ್ದೇಶನವನ್ನ ನೀಡಿದರು. ಪ್ರಮುಖ ಪರಿಶೀಲನೆಗಳು ಹಾಗೂ ಸೂಚನೆಗಳು: ಬಾಬುಸಾಪಾಳ್ಯ ರೈಲ್ವೆ ಅಂಡರ್ ಪಾಸ್ ಭೂ ವಿವಾದದಿಂದ ಕಾಮಗಾರಿ ವಿಳಂಬವಾಗಿದ್ದು ತಡೆಯಾಜ್ಞೆ ಇಲ್ಲದಿರುವುದನ್ನು ಖಚಿತಪಡಿಸಿಕೊಂಡು ಕಾಮಗಾರಿ ತಕ್ಷಣ ಆರಂಭಿಸಲು ಸೂಚನೆ. ಹೊರಮಾವು, ಅಗರಕೆರೆ ನಿರ್ವಹಣೆ ಟೆಂಡರ್ ಪ್ರಕ್ರಿಯೆ ಪೂರ್ಣ, ಶೀಘ್ರ ಕಾಮಗಾರಿ ಆರಂಭಿಸಿ. ಶೌಚಾಲಯ, ಬೆಂಚ್, ವಾಕ್ವೇ, ಲಾನ್ ಅಭಿವೃದ್ಧಿಗೆ ಅಂದಾಜು ಪಟ್ಟಿ ತಯಾರಿಸಿ. ಅಗರಕೆರೆ ರಸ್ತೆ ಮಳೆ ನೀರು ನಿಲ್ಲುವ ಸಮಸ್ಯೆಗೆ ರಸ್ತೆ ಮಟ್ಟ ಏರಿಕೆ ಕಾಮಗಾರಿ ಮಾಡಲಾಗಿದೆ. ಹಾಟ್ ಮಿಕ್ಸ್ ಲಭ್ಯವಾದ ತಕ್ಷಣ ಡಾಂಬರೀಕರಣ ಪೂರ್ಣಗೊಳಿಸಲು ಸೂಚನೆ. ಬಂಜಾರ ಲೇಔಟ್ ಮುಖ್ಯ ರಸ್ತೆ ಚರಂಡಿ ಡಿಸೆಲ್ಟ್ ತಕ್ಷಣ ಕೈಗೆತ್ತಿಕೊಳ್ಳಿ. 500 ಮೀಟರ್ ಚರಂಡಿ ನಿರ್ಮಾಣ ಯೋಜನೆ ರೂಪಿಸಿ. ಪಾದಾಚಾರಿ ಮಾರ್ಗ ಒತ್ತುವರಿ ತೆರವಿಗೆ ಸೂಚನೆ. ಕಲ್ಕೆರೆ ಕೆರೆ ಅಭಿವೃದ್ಧಿ ಗುತ್ತಿಗೆದಾರ ವಿಳಂಬಕ್ಕೆ ಕ್ರಮ ವಹಿಸಿ. ಕಾಮಗಾರಿ ಮಾಹಿತಿ ಫಲಕ ಅಳವಡಿಕೆ ಕಡ್ಡಾಯ. ಒಳಚರಂಡಿ ಪೈಪ್ ಅಳವಡಿಕೆಯಿಂದಾದ ಹಾನಿ ದುರಸ್ತಿ ಮಾಡಲು ಸೂಚನೆ. ಯಾಂತ್ರಿಕ ಸ್ವಚ್ಛತಾ ಯಂತ್ರಗಳು ಹೊರಮಾವು ಅಂಡರ್ ಪಾಸ್ ಬಳಿ ಪರಿಶೀಲನೆ. ಮುಂದಿನ 3 ವರ್ಷಗಳಿಗೆ ಯಂತ್ರ ನಿಯೋಜನೆಗೆ ಯೋಜನೆ ರೂಪಿಸಲು ಸೂಚನೆ. ಸಮಗ್ರ ಅಭಿವೃದ್ಧಿಗೆ ಆದ್ಯತೆ. ರಸ್ತೆ, ಚರಂಡಿ, ಕೆರೆ ಅಭಿವೃದ್ಧಿ ಹಾಗೂ ಸಾರ್ವಜನಿಕ ಸೌಲಭ್ಯಗಳ ಸುಧಾರಣೆಗೆ ಯೋಜಿತ ಮತ್ತು ಶಾಶ್ವತ ಕ್ರಮಗಳು ಕೈಗೊಳ್ಳಲಾಗ್ತಾ ಇದೆ. ಪರಿಶೀಲನೆ ವೇಳೆ ಮುಖ್ಯ ಅಭಿಯಂತರು, ಕಾರ್ಯಪಾಲಕ ಅಭಿಯಂತರರು, ಘನತ್ಯಾಜ್ಯ ನಿರ್ವಹಣೆ ಅಧಿಕಾರಿಗಳು, ಅರಣ್ಯ ಇಲಾಖೆ ಮತ್ತು ರೈಲ್ವೆ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.